ಬೆಂಗಳೂರಿನಲ್ಲಿ ನಡೆದಂತಹ ರೌಡಿ ಶೀಟರ್ ಬಿಕ್ಲು ಶಿವ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತೆ ನಾಳೆಯಿಂದ ಸಿಐಡಿ ಅಧಿಕಾರಿಗಳಿಂದ ಅಧಿಕೃತ ತನಿಖೆ ಶುರುವಾಗುತ್ತೆ. ಬೆಂಗಳೂರಿನಲ್ಲಿ ರೌಡಿ ಶೀಟರ್ ಬಿಕ್ಲು ಶಿವ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತೆ ನಾಳೆಯಿಂದ ಸಿಐಡಿ ಅಧಿಕಾರಿಗಳಿಂದ ಅಧಿಕೃತ ತನಿಖೆ ಶುರುವಾಗುವಂತದ್ದು. ಇಲ್ಲಿವರೆಗೆ ತನಿಖೆಯ ಸಮಗ್ರ ಮಾಹಿತಿಯನ್ನ ಸಿಐಡಿಗೆ ಹಸ್ತಾಂತರ ಮಾಡಲಾಗಿದೆ. ಈಗಾಗಲೇ 16 ಆರೋಪಿಗಳ ಬಂಧನವನ್ನ ಮಾಡಿದ್ದಾರೆ ಪೊಲೀಸರು. ಪ್ರಮುಖ ಆರೋಪಿಗಳನ್ನ ಕಸ್ಟಡಿಗೆ ಪಡೆಯೋದಕ್ಕೆ ಸಿಐಡಿ ಸಕಲ ಸಿದ್ಧತೆಯನ್ನ ಕೂಡ ಮಾಡಿಕೊಂಡಿದೆ. ನಾಳೆ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಲಿದೆ ಸಿಐಡಿ ಪಡೆ. ಬೆಂಗಳೂರಿನಲ್ಲಿ ನಡೆದಂತಹ ರೌಡಿ ಶೀಟರ್ ಬಿಕ್ಲು ಶಿವ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತೆ ನಾಳೆಯಿಂದ ಸಿಐಡಿ ಅಧಿಕಾರಿಗಳು ಅಧಿಕೃತವಾಗಿ ತನಿಖೆಯನ್ನು ಶುರು ಮಾಡಲಿದ್ದಾರೆ. ಈಗಾಗಲೇ 16 ಆರೋಪಿಗಳನ್ನ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಬಂಧನವನ್ನ ಕೂಡ ಮಾಡಿರುವಂತದ್ದು. ಇಲ್ಲಿವರೆಗೆ ನಡೆದಂತಹ ತನಿಖೆಯ ಸಮಗ್ರ ಮಾಹಿತಿಯನ್ನ ಕೂಡ ಸಿಐಡಿಗೆ ಪೊಲೀಸರು ಹಸ್ತಾಂತರಿಸಿದ್ದಾರೆ. ಪ್ರಮುಖ ಆರೋಪಿಗಳನ್ನ ಕಸ್ಟಡಿಗೆ ಪಡೆಯುವುದಕ್ಕೆ ಸಿಐಡಿ ತಂಡ ಕೂಡ ಒಂದ್ ಕಡೆ ಸಕಲ ಸಿದ್ಧತೆ ಮಾಡಿಕೊಂಡಿದೆ. ದುಬೈನಲ್ಲಿ ತಲೆಮರೆಸಿಕೊಂಡಿರುವಂತಹ ಆರೋಪಿ ಜಗ್ಗ ಕರ್ನಾಟಕ ಮೂಲದ ಉದ್ಯಮಿಯಿಂದ ಜಗ್ಗನಿಗೆ ಆಶ್ರಯ ನೀಡಲಾಗ್ತಿದೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗ್ತಿದೆ. ಲುಕೌಟ್ ನೋಟಿಸ್ ಜಾರಿ ಮಾಡಲಿದ್ದಾರೆ ಪೊಲೀಸರು. ಸಿಬಿಐ ಮೂಲಕ ಬ್ಲೂ ಕಾರ್ನರ್ ನೋಟಿಸ್ ನೀಡೋದಕ್ಕೆ ಸಜ್ಜು ಕೂಡ ನಡೆದಿದೆ. ಸಿಐಡಿ ಇಂಟರ್ಪೋಲ್ಗೆ ಮಾಹಿತಿ ನೀಡಿ ಬ್ಲೂ ಕಾರ್ನರ್ ಅನ್ನ ಜಾರಿಗೊಳಿಸಲಾಗುತ್ತೆ. ದುಬೈನಲ್ಲಿ ಆರೋಪಿ ಜಗ್ಗ ಪ್ರಮುಖ ಆರೋಪಿಯುತ A1 ಈತ ದುಬೈನಲ್ಲಿ ತಲೆಮರೆಸಿಕೊಂಡಿದ್ದಾನೆ. ಕರ್ನಾಟಕ ಮೂಲದ ಉದ್ಯಮಿ ಈತನಿಗೆ ಜಗ್ಗನಿಗೆ ಆಶ್ರಯ ಕೊಟ್ಟಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಲುಕೌಟ್ ನೋಟಿಸ್ ಜಾರಿ ಮಾಡೋದಕ್ಕೆ ಪೊಲೀಸರು ಕೂಡ ಮುಂದಾಗಿತ್ತು. ಸಿಬಿಐ ಮೂಲಕ ಬ್ಲೂ ಕಾರ್ನರ್ ನೋಟಿಸ್ ನೀಡೋದಕ್ಕೆ ಸಜ್ಜಾಗಿದ್ದಾರೆ ಪೊಲೀಸರು. ಸಿಐಡಿ ಇಂಟರ್ಪೋಲ್ಗೆ ಮಾಹಿತಿ ನೀಡಿ ಬ್ಲೂ ಕಾರ್ನರ್ ಅನ್ನ ಜಾರಿಗೊಳಿಸಲಿದ್ದಾರೆ. ಬೆಂಗಳೂರಿನಲ್ಲಿ ನಡೆದಂತಹ ರೌಡಿ ಶೀಟರ್ ಬಿಕ್ಲು ಶಿವ ಮರ್ಡರ್ ಕೇಸ್ನ ಪ್ರಮುಖ ಆರೋಪಿ A1 ಜಗ್ಗ ಈತ ಕೊಲೆಯಾದ ನೆಕ್ಸ್ಟ್ ಡೇನೆ ದುಬೈಗೆ ಪರಾರಿಯಾಗಿದ್ದ. ಈಗ ದುಬೈನಲ್ಲಿ ತಲೆಮರೆಸಿಕೊಂಡಿರುವಂತಹ ಆರೋಪಿ ಜಗ್ಗನ ಹುಡುಕಾಟಕ್ಕೂ ಕೂಡ ಮುಂದಾಗಿದ್ದಾರೆ ಪೊಲೀಸರು. ಕರ್ನಾಟಕ ಮೂಲದ ಉದ್ಯಮಿಯಿಂದ ಈತನಿಗೆ ಆಶ್ರಯ ಸಿಗ್ತಾ ಇದೆ. ಕರ್ನಾಟಕ ಮೂಲದ ಉದ್ಯಮಿ ಈತನಿಗೆ ಆಶ್ರಯ ಕೊಟ್ಟಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಿದೆ. ಪೊಲೀಸರು ಲುಕೌಟ್ ನೋಟಿಸ್ ಜಾರಿ ಮಾಡೋದಕ್ಕೆ ಕೂಡ ಮುಂದಾಗಿರುವಂಥದ್ದು. ಸಿಬಿಐ ಮೂಲಕ ಬ್ಲೂ ಕಾರ್ನರ್ ನೋಟಿಸ್ಗೆ ಸಜ್ಜಾಗಿದ್ದಾರೆ ಪೊಲೀಸರು. ಸಿಐಡಿ ಇಂಟರ್ಪೋಲ್ ಮಾಹಿತಿ ನೀಡಿ ಬ್ಲೂ ಕಾರ್ನರ್ ಜಾರಿಗೊಳಿಸಲಾಗುತ್ತೆ. ನಾಳೆಯಿಂದ ಸಿಐಡಿ ಅಧಿಕಾರಿಗಳು ಕೂಡ ಅಧಿಕೃತ ತನಿಖೆ ಶುರು ಮಾಡಲಿದ್ದಾರೆ. ಕರ್ನಾಟಕ ಮೂಲದ ಉದ್ಯಮಿಯಿಂದ ಜಗ್ಗನಿಗೆ ಒಂದ್ ಕಡೆ ಆಶ್ರಯ ನೀಡಲಾಗ್ತಾ ಇದೆ. ಹಾಗಾಗಿ ಲುಕೌಟ್ ನೋಟಿಸ್ ಜಾರಿ ಮಾಡೋದಕ್ಕೆ ಒಂದ್ ಕಡೆ ಪೊಲೀಸರು ಮುಂದಾಗಿದ್ದಾರೆ. ಇಲ್ಲಿವರೆಗೆ ನಡೆದಂತಹ ತನಿಖೆಯ ಸಮಗ್ರ ಮಾಹಿತಿಯನ್ನ ಕೂಡ ಪೊಲೀಸರು ಸಿಐಡಿಗೆ ಹಸ್ತಾಂತರ ಮಾಡಲಾಗಿತ್ತು. ಈಗಾಗಲೇ 16 ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ. ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 16 ಆರೋಪಿಗಳನ್ನ ಪೊಲೀಸರು ಬಂಧಿಸಿರುವಂಥದ್ದು. ಪ್ರಮುಖ ಆರೋಪಿಗಳನ್ನ ಕಸ್ಟಡಿಗೆ ಪಡೆಯೋದಕ್ಕೆ ಇದೀಗ ಸಿಐಡಿ ಸಕಲ ಸಿದ್ಧತೆಯನ್ನ ಕೂಡ ಮಾಡಿಕೊಳ್ತಾ ಇದೆ. ಸಿಐಡಿಯಿಂದ ಶಾಸಕ ಬೈರತಿ ಬಸವರಾಜ್ ವಿಚಾರಣೆ ಸಾಧ್ಯತೆ ಕೂಡ ಇರುವಂಥದ್ದು. ತಮ್ಮ ವಿರುದ್ಧ ದಾಖಲಾಗಿದ್ದಂತಹ ಕ್ರಿಮಿನಲ್ ಪ್ರಕರಣದ FIR ಅನ್ನ ರದ್ದು ಕೋರಿದ್ದ ಶಾಸಕ ಬೈರತಿ ಬಸವರಾಜ್ ಪೊಲೀಸರ ನೋಟಿಸ್ಗೆ ಹಾಜರಾಗುವಂತೆ ಕೋರ್ಟ್ ಸೂಚನೆ ಕೂಡ ನೀಡಿತ್ತು. ಅದರಂತೆ 2 ಬಾರಿ ಬೈರತಿ ಬಸವರಾಜ್ ಪೊಲೀಸರ ಮುಂದೆ ಹಾಜರಾಗಿ ಹೇಳಿಕೆಯನ್ನ ಕೂಡ ದಾಖಲಿಸಿದ್ರು. ಈಗ ಸಿಐಡಿಯಿಂದ ಬೈರತಿ ಬಸವರಾಜ್ಗೆ ವಿಚಾರಣೆ ನಡೆಸುವಂತಹ ಸಾಧ್ಯತೆ ಕೂಡ ಇದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವ. ಬೆಂಗಳೂರಿನಲ್ಲಿ ನಡೆದಂತಹ ರೌಡಿ ಶೀಟರ್ ಬಿಕ್ಲು ಶಿವ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತೆ ನಾಳೆಯಿಂದ ಸಿಐಡಿ ಅಧಿಕಾರಿಗಳು ಅಧಿಕೃತ ತನಿಖೆಯನ್ನ ಕೂಡ ಶುರು ಮಾಡಲಿದ್ದಾರೆ. ಯಾವ ಆಯಾಮದಲ್ಲಿ ಈ ತನಿಖೆ ಶುರುವಾಗುತ್ತೆ ಅಂತ? ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ಈಗಾಗಲೇ ಸಿಐಡಿಗೆ ವರ್ಗಾವಣೆ ಆಗಿರುವಂತದ್ದು. ಹೀಗಾಗಿ ಸಿಐಡಿ ಅಧಿಕಾರಿಗಳು ಇದುವರೆಗೂ ನಡೆದಿರುವಂತಹ ತನಿಖೆಯ ಅಂಶಗಳೇನಿರುತ್ತೆ ಆ ರಿಪೋರ್ಟ್ಗಳನ್ನೆಲ್ಲರೂ ಕೂಡ ತಮ್ಮ ತೆಕ್ಕೆಗೆ ತೆಗೆದುಕೊಳ್ಳುವಂಥದ್ದು ಮತ್ತು ACP ಪ್ರಕಾಶ್ ರಾಥೋಡ್ ಇಲ್ಲಿವರೆಗೂ ಕೂಡ ಏನು ಸಾಕ್ಷ್ಯಾಧಾರಗಳನ್ನ ಕಲೆಕ್ಟ್ ಮಾಡಿದ್ದಾರೆ ಮತ್ತು ಯಾರನ್ನೆಲ್ಲ ವಿಚಾರಣೆ ಮಾಡಿದ್ದಾರೆ ಮತ್ತು ಏನೆಲ್ಲ ಹೇಳಿಕೆಗಳನ್ನ ದಾಖಲಿಸಿಕೊಂಡಿದ್ದಾರೆ ಅವೆಲ್ಲವನ್ನೂ ಕೂಡ ಸಿಐಡಿ ಅಧಿಕಾರಿಗಳು ತಮ್ಮ ತೆಕ್ಕೆಗೆ ತೆಗೆದುಕೊಳ್ತಾರೆ. ಈಗಾಗಲೇ 17 ಆರೋಪಿಗಳ ಬಂಧನ ಏನಾಗಿದೆಯಲ್ಲ ಅವ್ರನ್ನೆಲ್ಲರನ್ನೂ ಕೂಡ ಕಸ್ಟಡಿಗೆ ಪಡೆದುಕೊಳ್ಳುವಂತಹ ಕೆಲಸವನ್ನು ಕೂಡ ಅಧಿಕಾರಿಗಳು ಮಾಡೋದಿದ್ದಾರೆ. ಇದೊಂದು ಭಾಗ. ಮತ್ತು ನಾಳೆ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಿ ಆಮೇಲೆ ಕಸ್ಟಡಿಗೆ ತೆಗೆದುಕೊಳ್ಳುವಂತಹ ಪ್ರೊಸೀಜರ್ ಅನ್ನ ಸಿಐಡಿ ಅಧಿಕಾರಿಗಳು ಮಾಡ್ತಾರೆ. ಮತ್ತು ಈಗಾಗಲೇ ದುಬೈನಲ್ಲಿ ಜಗ್ಗ ಏನ್ ತಲೆಮರೆಸಿಕೊಂಡಿದ್ದಾನೆ ಅನ್ನೋದು ಮಾಹಿತಿ ಲಭ್ಯ ಆಗಿದೆ. ಅದು ಭಾರತದ ಒಬ್ಬ ಉದ್ಯಮಿ ಈ ಕರ್ನಾಟಕ ಮೂಲದ ಒಬ್ಬ ಉದ್ಯಮಿ ಏನಿದ್ದಾನೆ ಆತ ಜಗ್ಗನಿಗೆ ಆಶ್ರಯ ಕೊಟ್ಟಿದ್ದಾನೆ ಅನ್ನೋದು ಮಾಹಿತಿ ಕೂಡ ಇದೆ. ಹೀಗಾಗಿ ಸಿಐಡಿ ಇಂಟರ್ಪೋಲ್ ನಿಂದ ಮಾಹಿತಿಯನ್ನ ನೀಡಿ ಸಿಬಿಐಗೆ ಹೇಳಿದಂತಹ ಸಂದರ್ಭದಲ್ಲಿ ಅವರು ಬ್ಲೂ ಕಾರ್ನರ್ ನೋಟಿಸ್ ಅನ್ನು ಕೂಡ ನೀಡ್ತಾರೆ.
ಅದಾದ್ಮೇಲೆ ಏರ್ಪೋರ್ಟ್ಗಳಾಗಿರ್ಬೋದು, ರೈಲ್ವೆ ನಿಲ್ದಾಣಗಳಾಗಿರ್ಬೋದು, ಒಂದು ಬೇರೆ ಬೇರೆ ದೇಶಗಳಲ್ಲೂ ಕೂಡ ಈ ಜಗ್ಗನ ಬಗ್ಗೆ ಮಾಹಿತಿ ಕೂಡ ಹೋಗುತ್ತೆ. ಕಂಡ ತಕ್ಷಣವೇ ಅಲ್ಲೇ ಅರೆಸ್ಟ್ ಮಾಡುವಂತಹ ಕೆಲಸ ಕೂಡ ಆಗುತ್ತೆ ಮತ್ತು ಹಸ್ತಾಂತರ ಮಾಡುವಂತಹ ಕೆಲಸ ಕೂಡ ಆಗುತ್ತೆ. ಸದ್ಯಕ್ಕೆ ಈ ಒಂದು ಆಂಗಲ್ ನಲ್ಲಿ ಅಂತಂದ್ರೆ ಈಗಾಗಲೇ ಭೈರತಿ ಬಸವರಾಜ್ ಅವರು ಕೂಡ 2 ಬಾರಿ ಭಾರತೀನಗರ ಪೊಲೀಸ್ ಠಾಣೆಗೆ ಹಾಜರಾಗಿ ವಿಚಾರಣೆಯನ್ನು ಕೂಡ ಎದುರಿಸಿದ್ದಾರೆ. ಹೀಗಾಗಿ ಮುಂದೆ ಸಿಐಡಿ ಅಧಿಕಾರಿಗಳು ಕೂಡ ಬಸವರಾಜ್ ಅವರಿಗೆ ನೋಟಿಸ್ ಅನ್ನ ಕೊಟ್ಟು ವಿಚಾರಣೆ ನಡೆಸುವಂತಹ ಪ್ರೊಸೀಜರ್ ಅನ್ನು ಕೂಡ ಮಾಡ್ತಾರೆ. ಆ ಸಂದರ್ಭದಲ್ಲೂ ಕೂಡ ಅವರು ವಿಚಾರಣೆಗೆ ಹಾಜರಾಗಬೇಕಾಗುತ್ತೆ. ಇದನ್ನ ಹೊರತುಪಡಿಸಿ ಬೇರೆ ಬೇರೆ ಆರೋಪಿಗಳು ಇದರಲ್ಲಿ ಏನು ಇನ್ವಾಲ್ವ್ಮೆಂಟ್ ಇದ್ದಾರೆ ಅವ್ರನ್ನೆಲ್ಲರೂ ಕೂಡ ಕರೆಸ್ತಾರೆ. ಮತ್ತು ಇಲ್ಲಿ ಪ್ರಮುಖವಾಗಿ ಜಗ್ಗನ ಬಂಧನ ಏನಿದೆ ಅದು ದೊಡ್ಡ ಮಟ್ಟದ ತಲ್ಲಣವಾಗಿ ಪರಿಣಮಿಸಿರುವಂತದ್ದು. ಯಾವ ರೀತಿ ಜಗ್ಗನನ್ನ ದುಬೈನಿಂದ ಕರ್ಕೊಂಡು ಬರ್ತಾರೆ ಮತ್ತು ಅವೆಲ್ಲವೂ ಕೂಡ ಪ್ರೊಸೀಜರ್ ಆಗಬೇಕಾಗಿದೆ. ಹೀಗಾಗಿ ಸ್ವಲ್ಪ ದಿನಗಳ ಕಾಲ ಟೈಮ್ ತಗೊಳುತ್ತೆ. ಆ ಸಂದರ್ಭದಲ್ಲಿ ಜಗ್ಗ ಏನ್ ಮಾಡ್ತಾನೆ, ಮತ್ತೆ ಜಗ್ಗ ಏನಾದ್ರೂ ದುಬೈನಿಂದ ಬೇರೆ ಕಡೆ ಎಸ್ಕೇಪ್ ಆದ ಅಂತಂದ್ರೆ ಅಲ್ಲೂ ಕೂಡ ದೊಡ್ಡ ತಲೆಬಿಸಿ ಆಗುವಂಥದ್ದು. ಹೀಗಾಗಿ ಜಗ್ಗ ಏವನ ಆರೋಪಿ ಆಗಿರೋದ್ರಿಂದ ಈ ಪ್ರಕರಣದಲ್ಲಿ ಅವನ ಪಾತ್ರ ಎದ್ದು ಕಾಣ್ತಾ ಇದೆ. ಹೀಗಾಗಿ ಆತನನ್ನು ಕರ್ಕೊಂಡು ಬಂದಂತಹ ಸಂದರ್ಭದಲ್ಲಿ ಭೈರತಿ ಬಸವರಾಜ್ ಅವರಿಗೂ ಮತ್ತು ಆತನಿಗೆ ಇದ್ದಂತಹ ಲಿಂಕ್ ಏನು ಮತ್ತು ಈ ಕೊಲೆ ಪ್ರಕರಣದಲ್ಲಿ ಭೈರತಿ ಬಸವರಾಜ್ ಅವರ ಇನ್ವಾಲ್ವ್ಮೆಂಟ್ ಏನು ಅನ್ನೋದು ಕೂಡ ಗೊತ್ತಾಗುತ್ತೆ. ಅಲ್ಲಿವರೆಗೂ ಕೂಡ ಭೈರತಿ ಅವರಿಗೆ ಕೇವಲ ನೋಟಿಸ್ ಅನ್ನು ಕೊಟ್ಟು ವಿಚಾರಣೆ ನಡೆಸುವಂತ ಕೆಲಸವನ್ನು ಅಧಿಕಾರಿಗಳು ಮಾಡ್ತಾರೆ. ಸದ್ಯಕ್ಕೆ ಜಗ್ಗನ ಬಂಧನದ ಬಗ್ಗೆ ಈಗ ಸಿಐಡಿ ಅಧಿಕಾರಿಗಳು ಫೋಕಸ್ ಮಾಡ್ತಾ ಇರುವಂತದ್ದು. ಥ್ಯಾಂಕ್ ಯು ವಿಶ್ವನಾಥ್, ನಿಮ್ಮೆಲ್ಲ ಮಾಹಿತಿಗಾಗಿ.